ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿಯಲ್ಲಿ 168 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 23,650ರ ಅರೌಂಡಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 450 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ 358 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗಿತ್ತು. 23,800 ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಒಂದು ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. 23,900 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗಿ ಆ ಒಂದು ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. 23,850ರಿಂದ 23,900 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿರುವಾಗ ಆ ಒಂದು ಲೆವೆಲ್ನಲ್ಲಿ ನಮಗೆ ಸೆಲ್ಲಿಂಗ್ ಪ್ರೆಷರ್ ಬರ್ತಿರೋದು ಕಾಣಿಸ್ತದೆ. ಸೊ ಈ ಒಂದು ಲೆವೆಲ್ ನಿಫ್ಟಿಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ. ಈ ಲೆವೆಲ್ ಅನ್ನ ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮಾರ್ಕೆಟ್ ಒಂದು ಕನ್ಸಾಲಿಡೇಟೆಡ್ ಝೋನ್ ನಲ್ಲಿ ಟ್ರೇಡ್ ಆಗ್ತದೆ. 23,500ರಿಂದ 24,000 ಅರೌಂಡಲ್ಲೇ ಮಾರ್ಕೆಟ್ನ ಟ್ರೇಡಿಂಗ್ ಕಾಣಿಸ್ತದೆ. ಸೊ ಆಲ್ಮೋಸ್ಟ್ 2 ತಿಂಗಳು ಇದೇ ಒಂದು ಲೆವೆಲ್ನ ಅರೌಂಡಲ್ಲೇ ಮಾರ್ಕೆಟ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1,893 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs 2,173 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನು ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 7.5% ಜಂಪ್ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಈ ಒಂದು ಸ್ಟಾಕ್ ಅನ್ನ ಬ್ರೋಕರೇಜ್ಗಳು ಕವರ್ ಮಾಡಿ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ಕೊಡ್ತಿದ್ದಾರೆ. ಈಗ ವೆಂಟೋರಾ ಸೆಕ್ಯೂರಿಟೀಸ್ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ 3,800 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಟಾರ್ಗೆಟ್ಸ್ 2 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಸೊ 2 ವರ್ಷಗಳಲ್ಲಿ ಅದಾನಿ ಎಂಟರ್ಪ್ರೈಸಸ್ 58ರಿಂದ 60% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡಬಹುದು ಅಂತ ವೆಂಟೋರಾ ಸೆಕ್ಯೂರಿಟೀಸ್ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ಪಾಸಿಟಿವ್ ನ್ಯೂಸ್ ಕೂಡ ಅದಾನಿ ಎಂಟರ್ಪ್ರೈಸಸ್ಗೆ ಇದೆ. ಅದಾನಿ ಎಂಟರ್ಪ್ರೈಸಸ್ ಅದಾನಿ ವಿಲ್ಮಾರ್ ಜಾಯಿಂಟ್ ವೆಂಚರ್ ಏನಿತ್ತು, ಈ ಒಂದು ಜಾಯಿಂಟ್ ವೆಂಚರ್ ನಲ್ಲಿ 44% ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಿದ್ರು. ಸೊ ಈ ಒಂದು ಸ್ಟೇಕ್ ಅನ್ನು ಅವರು ಸೆಲ್ ಮಾಡಬಹುದು ಅನ್ನುವಂತ ರಿಪೋರ್ಟ್ಸ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಅದರ ಬಗ್ಗೆ ಕಂಪನಿ ಯಾವುದೇ ರೀತಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರಲಿಲ್ಲ. ಬಟ್ ಈಗ ಅದಾನಿ ವಿಲ್ಮಾರ್ ಜಾಯಿಂಟ್ ವೆಂಚರ್ ನಲ್ಲಿ 44% ಸ್ಟೇಕ್ ಅನ್ನ ಅದಾನಿ ಎಂಟರ್ಪ್ರೈಸಸ್ ಸೆಲ್ ಮಾಡ್ತಿದ್ದಾರೆ. ಸೊ ಈ ಸ್ಟೇಕ್ ನಲ್ಲಿ 31% ಸ್ಟೇಕ್ ಅನ್ನ ಒಂದು ಫಾರಿನ್ ಎಂಟಿಟಿ ಲೆನ್ಸ್ ಬೈ ಮಾಡ್ಕೋತಾರೆ. ಹಾಗೆ ಇವರ ಪಾರ್ಟ್ನರ್ ಆಗಿರುವಂತಹ ಅದಾನಿ ವಿಲ್ಮಾರ್ ಜಾಯಿಂಟ್ ವೆಂಚರ್ ನಲ್ಲಿ ವಿಲ್ಮಾರ್ ಸಿಂಗಾಪುರ್ ಕಂಪನಿ ಇವರು ಮಿಕ್ಕ 13% ಸ್ಟೇಕ್ ಅನ್ನ ಬೈ ಮಾಡಿಕೊಂಡು ಅದಾನಿ ವಿಲ್ಮಾರ್ ನಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ ಆಗ್ತಾರೆ. ಸೊ ಜಾಯಿಂಟ್ ವೆಂಚರ್ ಎಂಡ್ ಆಗುತ್ತೆ. ಸೊ ವಿಲ್ಮಾರ್ ಗ್ರೂಪ್ ಈ ಒಂದು ಎಂಟಿಟಿಯ ಮೇಜರ್ ಶೇರ್ ಹೋಲ್ಡರ್ ಆಗ್ತಾರೆ. ಅದಾನಿ ವಿಲ್ಮಾರ್ ನೇಮ್ ಏನಿದೆ ಆ ಒಂದು ನೇಮ್ ಕೂಡ ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ. ಫೇಮಸ್ ಬ್ರಾಂಡ್ ಫಾರ್ಚೂನ್ ಏನಿದೆ ಇದೇ ಒಂದು FMCG ಕಂಪನಿ ಅದಾನಿ ವಿಲ್ಮಾರ್ ನ ಪ್ರಾಡಕ್ಟ್ ಆಗಿರುತ್ತೆ. ಸೊ ನೋಡ್ಬೇಕಾಗುತ್ತೆ ಯಾವ ಒಂದು ನೇಮ್ ಅದಾನಿ ವಿಲ್ಮಾರ್ಗೆ ಬರುತ್ತೆ ಅಂತ. ಸೊ ಈ ಒಂದು ನ್ಯೂಸ್ ನಿಂದ ಅದಾನಿ ವಿಲ್ಮಾರ್ ಸ್ಟಾಕ್ ಪ್ರೈಸ್ ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಈ ಕಂಪನಿಯ IPO ಬಂದಾಗ 260ರ ಪ್ರೈಸ್ ಬ್ಯಾಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ ನಲ್ಲಿ ಅದಾನಿ ವಿಲ್ಮಾರ್ ಲಿಸ್ಟ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗಿತ್ತು. 650-700 ಲೆವೆಲ್ ವರೆಗೂ ಅದಾನಿ ವಿಲ್ಮಾರ್ ಹೋಗಿತ್ತು. ಆ ಲೆವೆಲ್ ನಿಂದ ಕಂಟಿನ್ಯೂಸ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈ ಒಂದು ಸ್ಟಾಕ್ ಏನಿದೆ 1-1.5 ವರ್ಷದಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಈಗ ಅದಾನಿ ಗ್ರೂಪ್ ಅದಾನಿ ವಿಲ್ಮಾರ್ ನಿಂದ ಎಕ್ಸಿಟ್ ಆಗಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಒಂದು ಸಿಂಗಾಪುರ್ ಬೇಸ್ಡ್ ಕಂಪನಿಯಾಗಿ ಅದಾನಿ ವಿಲ್ಮಾರ್ ಟ್ರೇಡ್ ಆಗುತ್ತೆ. ಹಾಗೆ ಆದಷ್ಟು ಬೇಗ ರೆಗ್ಯುಲೇಟರಿ ಅಪ್ರೂವಲ್ ಸಿಕ್ಕದ ಮೇಲೆ ಹೆಸರು ಕೂಡ ಚೇಂಜ್ ಆಗೋದು ಕಾಣಿಸುತ್ತೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ ಅದಾನಿ ವಿಲ್ಮಾರ್ ನಲ್ಲಿ ತಮ್ಮ ಸ್ಟೇಕ್ ಅನ್ನ ಸೆಲ್ ಮಾಡಿ $2 ಬಿಲಿಯನ್ ನಷ್ಟು ಫಂಡ್ ಅನ್ನ ಪಡ್ಕೋತಾರೆ. ಸೊ $2 ಬಿಲಿಯನ್ ಅನ್ನು ಅವರು ತಮ್ಮ ಕೋರ್ ಬಿಸ್ನೆಸ್ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಇದು ಖಂಡಿತವಾಗ್ಲೂ ಅದಾನಿ ಎಂಟರ್ಪ್ರೈಸಸ್ ಶೇರ್ ಹೋಲ್ಡರ್ಸ್ ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ HCL ಟೆಕ್ ಮಹೀಂದ್ರ 2 ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 2% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಸೊ ಪ್ರತಿ ಡಾಲರ್ನ ವ್ಯಾಲ್ಯೂ ₹85 ಕ್ರಾಸ್ ಆಗಿದೆ. ಸೊ ಆಲ್ ಟೈಮ್ ಲೋ ಅರೌಂಡ್ ಅಲ್ಲಿ ಈಗ ರೂಪಾಯಿಯ ವ್ಯಾಲ್ಯೂ ನೋಡೋದಕ್ಕೆ ಸಿಗ್ತದೆ. ಡಾಲರ್ನ ಮುಂದೆ ರೂಪಾಯಿಯ ವ್ಯಾಲ್ಯೂ ಸಾಕಷ್ಟು ವೀಕ್ ಆಗ್ತದೆ. $1 ಈಗ ₹85 ಅರೌಂಡ್ ಅಲ್ಲಿ ನಮಗೆ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಆಲ್ ಟೈಮ್ ಲೋ ಲೆವೆಲ್ ನಲ್ಲಿ ಇಂಡಿಯನ್ ಕರೆನ್ಸಿ ಡಾಲರ್ನ ಮುಂದೆ ಟ್ರೇಡ್ ಆಗ್ತದೆ. ಇದು ಇಂಡಿಯನ್ IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದ್ರೆ ಇಂಡಿಯನ್ IT ಕಂಪನಿಗಳು ಸಾಕಷ್ಟು ರೆವೆನ್ಯೂನ US ನಿಂದ ಜನರೇಟ್ ಮಾಡ್ತಾರೆ. ಸೊ US ಡಾಲರ್ನ ವ್ಯಾಲ್ಯೂ ಸ್ಟ್ರಾಂಗ್ ಆದಷ್ಟು ಕೂಡ ಈ IT ಕಂಪನಿಗಳು ಒಳ್ಳೆ ಒಂದು ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಸೊ ಇಂಡಿಯನ್ ಕರೆನ್ಸಿನಲ್ಲಿ ನಮಗೆ ರಿಸಲ್ಟ್ ನೋಡೋದಕ್ಕೆ ಸಿಗೋದ್ರಿಂದ ರಿಸಲ್ಟ್ ತುಂಬಾನೇ ಪಾಸಿಟಿವ್ ಆಗಿ ಕಾಣಿಸ್ಬೋದು. ಹಾಗೆಯೇ IT ಕಂಪನಿಗಳು ಜನರೇಟಿವ್ AI ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಕೂಡ ಮಾಡ್ತಿರೋದ್ರಿಂದ Q3 ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಜಂಪ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಇದರಿಂದ IT ಕಂಪನಿಗಳು ಫೋಕಸ್ ನಲ್ಲಿ ಇರುತ್ತೆ. ಸೊ ಜನವರಿ 2nd ವೀಕ್ ನಿಂದ ನಮಗೆ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. HCL ಟೆಕ್ ನ ರಿಸಲ್ಟ್ ಜನವರಿ 13ಕ್ಕೆ ಬರ್ತಿದೆ. ಹಾಗೆ ಸನ್ಫಾರ್ಮಾ ಮತ್ತೆ ಇಂಡಸ್ಇಂಡ್ ಬ್ಯಾಂಕ್ ಕೂಡ ಇವತ್ತು 1% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ ನಲ್ಲಿ 2.5% ಕರೆಕ್ಷನ್ ಕಾಣಿಸ್ತಿದೆ. BL ಟ್ರೆಂಟ್ ಕೂಡ ಇವತ್ತು 2.5% ನಷ್ಟು ಕರೆಕ್ಟ್ ಆಯಿತು. ಟಾಟಾ ಮೋಟಾರ್ಸ್ ನಲ್ಲಿ ಟಾಟಾ ಕ್ಯಾಪಿಟಲ್ IPO ನ್ಯೂಸ್ ನಿಂದ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸಿತ್ತು. ಸೊ ಮತ್ತೆ ಈಗ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಹಾಗೆ ONGC ಕೂಡ 2% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಟ್ ಆಗಿದೆ.
ಟಾಟಾ ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ 1% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 1 ಗಂಟೆಯ ನಂತರ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಸೊ ಇದಕ್ಕೆ ರೀಸನ್ ನೆದರ್ಲ್ಯಾಂಡ್ನಿಂದ ಬಂದಂಥ ಒಂದು ನ್ಯೂಸ್ ಆಗಿರುತ್ತೆ. ಟಾಟಾ ಸ್ಟೀಲ್ನ ಸಬ್ಸಿಡರಿ ಕಂಪನಿಗೆ 27 ಮಿಲಿಯನ್ ಪೌಂಡ್ನಷ್ಟು ಫೈನ್ ಅನ್ನು ಹಾಕಿದ್ದಾರೆ. ಸೊ ನೆದರ್ಲ್ಯಾಂಡ್ನಲ್ಲಿ ಎನ್ವಿರಾನ್ಮೆಂಟಲ್ ವಯೋಲೇಷನ್ ರಿಲೇಟೆಡ್ ರೂಲ್ನ ಬ್ರೇಕ್ ಮಾಡಿರೋದ್ರಿಂದ ಈ ಒಂದು ಫೈನ್ ಟಾಟಾ ಸ್ಟೀಲ್ನ ಮೇಲೆ ಇಂಪೋಸ್ ಆಗಿದೆ. ಹಾಗೆಯೇ ಆದಷ್ಟು ಬೇಗ ಎನ್ವಿರಾನ್ಮೆಂಟನ್ನು ವೈಲೇಟ್ ಮಾಡದೆ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಕೆಪೆಕ್ಸ್ ಪ್ಲಾನ್ಗಳನ್ನು ಅನೌನ್ಸ್ ಮಾಡಬೇಕು ಅಂತ ಕೂಡ ಕೋರ್ಟ್ ಹೇಳಿದ್ದಾರೆ. ಟಾಟಾ ಸ್ಟೀಲ್ ಈಗ ಆದಷ್ಟು ಬೇಗ ತಮ್ಮ ಒಂದು ಕೆಪೆಕ್ಸ್ ಪ್ಲಾನನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಹಾಗೆ ತಮ್ಮ ಬಿಸ್ನೆಸ್ಸನ್ನು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆಪರೇಷನ್ಸ್ ಶಟ್ ಡೌನ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಸೊ $5 ಬಿಲಿಯನ್ ಎಕ್ಸ್ಪೆನ್ಸಸ್ ಟಾಟಾ ಸ್ಟೀಲ್ನ ಮೇಲೆ ಬರುವಂಥ ಚಾನ್ಸಸ್ ಇದೆ. ಸೊ ಇವರ ಬಿಸ್ನೆಸ್ಸನ್ನು ಕಂಪ್ಲೀಟ್ ಎನ್ವಿರಾನ್ಮೆಂಟಲ್ ಫ್ರೀ ಮಾಡೋದಕ್ಕೆ ಇಷ್ಟು ಕೆಪೆಕ್ಸ್ ಅನ್ನು ಅವರು ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲೋ ಒಂದು ಕಡೆ ಟಾಟಾ ಸ್ಟೀಲ್ಗೆ ನೆಗೆಟಿವ್ ಆಗ್ಬೋದು. ಆ ರೀಸನ್ನಿಂದ ಸ್ಟಾಕ್ ಇವತ್ತು ಕರೆಕ್ಟ್ ಆಗಿದೆ. ಓಲಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಸಾಕಷ್ಟು ರೆಸಿಗ್ನೇಷನ್ಸ್ ನೋಡೋದಕ್ಕೆ ಸಿಗ್ತದೆ. ಈಗ CMO CTO ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ದಾರೆ. ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಹಾಗೆ ಚೀಫ್ ಟೆಕ್ನಾಲಜಿ ಪ್ರಾಡಕ್ಟ್ ಆಫೀಸರ್ ರೆಸಿಗ್ನೇಷನ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಬೋರ್ಡ್ ಮೆಂಬರ್ಸ್ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಇರೋರು ರೆಸಿಗ್ನೇಷನ್ಸ್ ಅನ್ನ ಕೊಟ್ಟರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನುವಂಥ ಒಂದು ಸಂದೇಶ ಇನ್ವೆಸ್ಟರ್ಸ್ ಗಳಿಗೆ ಹೋಗುತ್ತೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಮೇ ಬಿ ಅವರಿಗೆ ಒಳ್ಳೆ ಒಂದು ಆಪರ್ಚುನಿಟಿ ಬೇರೆ ಕಂಪನಿಯಲ್ಲಿ ಸಿಕ್ಕಿರಬಹುದು. ಬಟ್ ಇನ್ವೆಸ್ಟರ್ಸ್ ಗಳಿಗೆ ಈ ರೀತಿಯ ಒಂದು ಮೆಸೇಜ್ ಹೋಗೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕಾಣಿಸುತ್ತೆ. ಹಾಗೆ ರೀಸೆಂಟ್ ಆಗಿ CPO ಚೀಫ್ ಪೀಪಲ್ ಆಫೀಸರ್ ಹಾಗೇನೆ HR ಮ್ಯಾನೇಜರ್ ಕೂಡ ಈ ಒಂದು ಕಂಪನಿಗೆ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ರು. ಸೊ ಟಾಪ್ ಮ್ಯಾನೇಜ್ಮೆಂಟ್ ನಿಂದ ಸಾಕಷ್ಟು ರೆಸಿಗ್ನೇಷನ್ಸ್ ಬರ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ ಸ್ಟಾಕ್ 4% ನಷ್ಟು ಗೇನ್ ಆಗಿದೆ. ಇದಕ್ಕೆ ರೀಸನ್ 2012ರಿಂದ 2021ರವರೆಗೆ ಏನು ಸ್ಪೆಕ್ಟ್ರಮ್ನ ಆಕ್ಷನ್ ನಡೆದಿತ್ತು. ಸೊ ಆ ಆಕ್ಷನ್ ನಲ್ಲಿ AGR ಡ್ಯೂಗಳನ್ನು ವೊಡಾಫೋನ್ ಐಡಿಯಾ ಪೆಂಡಿಂಗ್ ಇಟ್ಕೊಂಡಿದ್ರು. ಅದಕ್ಕೆ ಅವರು ಬ್ಯಾಂಕ್ ಗ್ಯಾರಂಟಿಗಳನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು ಗ್ಯಾರಂಟಿಗಳನ್ನು ಕೊಡಬೇಕು ಅಂದರೆ ಅವರು ಇಷ್ಟು ಅಂತ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತಾರೆ. ಸೊ ಟೋಟಲ್ ಅಮೌಂಟ್ ಏನಿದೆ 24,000 ಕೋಟಿ ಅರೌಂಡಲ್ಲಿ ಆ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟನ್ನು ಬ್ಯಾಂಕ್ ಗ್ಯಾರಂಟಿ ಮೂಲಕ ವೊಡಾಫೋನ್ ಐಡಿಯಾ ಗೌರ್ಮೆಂಟ್ಗೆ ಕೊಟ್ಟಿದ್ರು. ಸೊ 24,800 ಕೋಟಿಗೆ ಇಷ್ಟು ಇಂಟ್ರೆಸ್ಟ್ ಅಂತ ಅವರು ಪೇ ಮಾಡಬೇಕಾಗುತ್ತೆ. ಇದು ವೊಡಾಫೋನ್ ಐಡಿಯಾದ ಎಕ್ಸ್ಪೆನ್ಸ್ ಆಗಿ ಕನ್ಸಿಡರ್ ಆಗ್ತಿತ್ತು. ಈಗ ಗೌರ್ಮೆಂಟ್ ಈ ಒಂದು ಬ್ಯಾಂಕ್ ಗ್ಯಾರಂಟಿಗೆ ವೇವರ್ ಅನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಈ ರೀತಿಯ ವೇವರ್ ಏನಾದರೂ ವೊಡಾಫೋನ್ ಐಡಿಯಾಗೆ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಹೇಳಲಾಗಿತ್ತು. ವೊಡಾಫೋನ್ ಐಡಿಯಾಗೆ ಗವರ್ಮೆಂಟ್ ನ ಕಡೆಯಿಂದ ವೇವರ್ ಸಿಕ್ಕಿದೆ. ಇನ್ಮೇಲೆ ಅವರು ಯಾವುದೇ ರೀತಿಯ ಬ್ಯಾಂಕ್ ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಇರೋದಿಲ್ಲ. ಇದರಿಂದ ಆ ಇಂಟ್ರೆಸ್ಟ್ ಅಮೌಂಟ್ ವೊಡಾಫೋನ್ ಐಡಿಯಾಗೆ ಮಿಕ್ಕುತ್ತೆ. ಅವರ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಆದ್ರಿಂದ ಲಾಸ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಈ ರೀಸನ್ ಇಂದ ಸ್ಟಾಕ್ ಇವತ್ತು ಗೇನ್ ಆಗಿದೆ. ಬಟ್ ಯೂಶಲಿ ನಾನು ವೊಡಾಫೋನ್ ಐಡಿಯಾ ಸ್ಟಾಕ್ ಅನ್ನ ಕವರ್ ಮಾಡುವಾಗ ನಿಮಗೆ ಹೇಳ್ತಾ ಇರ್ತೀನಿ, ಈ ಒಂದು ಸ್ಟಾಕ್ ತುಂಬಾನೇ ರಿಸ್ಕಿ ಆಗಿರುತ್ತೆ. ಆ ರಿಸ್ಕ್ ತಗೊಳ್ಳೋರು ಮಾತ್ರ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. JSW ಎನರ್ಜಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು. ಬಟ್ ಅದಾದ್ಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದಾಗ 2025ರಲ್ಲಿ ಜೆಫ್ರೀಸ್ನ ಟಾಪ್ ಪಿಕ್ಸ್ ಏನಿದೆ ಅದರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದಾಗ ಈ ಒಂದು ಕಂಪನಿ ಕೂಡ ಆ ಲಿಸ್ಟ್ ನಲ್ಲಿ ಇತ್ತು. JSW ಎನರ್ಜಿ ಒಳ್ಳೆ ಒಂದು ಬಿಸ್ನೆಸ್ ಮಾಡಬಹುದು, ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ಬರಬಹುದು ಅಂತ ಜೆಫ್ರೀಸ್ ಕೂಡ ಈ ಒಂದು ಸ್ಟಾಕ್ ಅನ್ನ ಪಿಕ್ ಮಾಡಿದ್ರು. ಈಗ ಇನ್ನೊಂದು ಬ್ರೋಕರೇಜ್ ಕೂಡ ಈ ಒಂದು ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ರೆಕಮೆಂಡೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ನ ಕಡೆಯಿಂದ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. O2 ಪವರ್ ಕಂಪನಿಯನ್ನ JSW ಎನರ್ಜಿ ಅಕ್ವೈರ್ ಮಾಡ್ಕೋಬೇಕು ಅಂತ ಇದ್ದಾರೆ. ಸೊ O2 ಪವರ್ ಒಂದು ರಿನ್ಯೂಯಬಲ್ ಎನರ್ಜಿ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ಕಂಪನಿಯನ್ನ JSW ಎನರ್ಜಿ 12,468 ಕೋಟಿಗೆ ಅಕ್ವೈರ್ ಮಾಡ್ಕೋತಿದ್ದಾರೆ. ಇದರಿಂದ ಇವರ ಗ್ರೀನ್ ಎನರ್ಜಿ ಕೆಪಾಸಿಟಿ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಇದು JSW ಎನರ್ಜಿಗೆ ಪಾಸಿಟಿವ್ ಆಗ್ಬೋದು ಅಂತ ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇದೇ ರೀಸನ್ ಇಂದ ಇವತ್ತು ಸ್ಟಾಕ್ ಗೇನ್ ಆಗಿದೆ. IOL ಕೆಮಿಕಲ್ ಅಂಡ್ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ ಪ್ರೈಸ್ ನಲ್ಲಿ 2% ನಷ್ಟು ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆಲ್ರೆಡಿ ಇದಕ್ಕೆ ಬೋರ್ಡ್ ನ ಅಪ್ರೂವಲ್ ಕೂಡ ಸಿಕ್ಕಿದೆ. 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇದಕ್ಕೆ ಇನ್ನೂ ಕೂಡ ರೆಕಾರ್ಡ್ ಡೇಟ್ ಫಿಕ್ಸ್ ಆಗಬೇಕಾಗಿದೆ. ಸ್ಟಾಕ್ ಸ್ಪ್ಲಿಟ್ ಆದ್ಮೇಲೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ರೆಕಾರ್ಡ್ ಡೇಟ್ ನ ದಿನದಂದು IOL ಏನಾದರೂ ₹500 ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ರೆ ಸ್ಪ್ಲಿಟ್ ರೆಕಾರ್ಡ್ ಡೇಟ್ ನ ದಿನ ₹100ಗೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಇನ್ನು 4 ಅಡಿಷನಲ್ ಶೇರ್ಸ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ಒಂದು ಸ್ಪ್ಲಿಟ್ ನ ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಇನ್ವೆಸ್ಟರ್ಸ್ ಗಳಿಗೆ ಸಿಗುವಂತ ಒಂದು ಗೇನ್ ಆಗಿರುತ್ತೆ. ಸಿಗ್ನಿಟಿ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 5% ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಕಂಪನಿಯನ್ನ ಕೋಫೋರ್ಜ್ ಅಕ್ವೈರ್ ಮಾಡ್ಕೊಂಡಿದ್ರು. ಎರಡು ಕಂಪನಿಗಳು ಈಗ ಮರ್ಜ್ ಆಗ್ತದೆ. ಅಂದ್ರೆ ಕೋಫೋರ್ಜ್ ನಲ್ಲಿ ಸಿಗ್ನಿಟಿ ಟೆಕ್ ಮರ್ಜ್ ಆಗುತ್ತೆ. ಸೊ ಮರ್ಜ್ ಆಗುತ್ತೆ ಅಂದಾಗ ಸಿಗ್ನಿಟಿ ಟೆಕ್ ನ ಶೇರ್ ಹೋಲ್ಡರ್ಸ್ ಗಳಿಗೆ
ಕೋಫೋರ್ಜ್ನ ಶೇರ್ಗಳು ಇಶ್ಯೂ ಆಗಬೇಕಾಗುತ್ತೆ. ಸೊ ಒಂದು ರೇಷಿಯೋ ಈಗ ಫಿಕ್ಸ್ ಆಗಿದೆ. ಯಾರೆಲ್ಲ ಸಿಗ್ನೆಟಿ ಟೆಕ್ನ 5 ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವ್ರಿಗೆ ಕೋಫೋರ್ಜ್ನ 1 ಶೇರ್ ಅಲಾಟ್ ಆಗುತ್ತೆ. ಈ ಒಂದು ಸ್ವ್ಯಾಪ್ ರೇಷಿಯೋ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ವ್ಯಾಪ್ ರೇಷಿಯೋನ ನಿನ್ನೆ ಪ್ರೈಸ್ ಏನಿತ್ತು ಆ ಒಂದು ಪ್ರೈಸ್ಗೆ ಅಲೈನ್ ಮಾಡಿ ಅವರು ಇಟ್ಟಿದ್ದಾರೆ. ಸಿಗ್ನೆಟಿ ಟೆಕ್ನಾಲಜೀಸ್ ನಿನ್ನೆ 1900 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಅದೇ ರೀತಿಯಲ್ಲಿ ಕೋಫೋರ್ಜ್ 9400 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈ ಒಂದು ನ್ಯೂಸ್ ಏನಿದೆ ಸಿಗ್ನೆಟಿ ಟೆಕ್ನಾಲಜೀಸ್ನ ಶೇರ್ ಹೋಲ್ಡರ್ಸ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಕೋಫೋರ್ಜ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಆದ್ರಿಂದ ಈ ಒಂದು ಸ್ವ್ಯಾಪ್ ರೇಷಿಯೋ ಪಾಸಿಟಿವ್ ಆಗಿ ಕನ್ಸಿಡರ್ ಆಗಬೇಕಾಗುತ್ತೆ. ಕೋಫೋರ್ಜ್ ಈ ಒಂದು ಮರ್ಜರ್ ನ ನ್ಯೂಸ್ ನಿಂದ ಗೇನ್ ಆಗಿದ್ರೆ ಸಿಗ್ನೆಟಿನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮೇ ಬಿ ಒಂದು ಹೈಯರ್ ರೇಷಿಯೋನ ಇವರು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಬಟ್ 1:5 ರೇಷಿಯೋನು ಕೂಡ ಒಳ್ಳೆ ಒಂದು ರೇಷಿಯೋನೇ ಆಗಿದೆ. ಗುಜರಾತ್ ಫ್ಲೋರೋಕೆಮಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ 6.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಡಿಸೆಂಬರ್ 28ಕ್ಕೆ ಇವರ ಒಂದು ಪ್ಲಾಂಟ್ನಲ್ಲಿ ಗ್ಯಾಸ್ ಲೀಕ್ ಆಗಿತ್ತು. ಆ ಒಂದು ಗ್ಯಾಸ್ ಲೀಕ್ನಿಂದ 4 ಡೆತ್ ಆಗಿದೆ. ಸ್ವಲ್ಪ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಆ ಒಂದು ಪ್ಲಾಂಟ್ ಈಗ ಸದ್ಯಕ್ಕೆ ಐಸೋಲೇಟ್ ಆಗಿದ್ದು ಯಾವುದೇ ರೀತಿಯ ಕೆಮಿಕಲ್ ಪ್ರೊಡಕ್ಷನ್ ಆ ಒಂದು ಪ್ಲಾಂಟ್ನಲ್ಲಿ ಆಗ್ತಿಲ್ಲ. ಇದರಿಂದ ಇವರ ವಾಲ್ಯೂಮ್ಸ್ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು. ಸೊ ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವುದೇ ಒಂದು ಕಂಪನಿಯಲ್ಲಿ ಈ ರೀತಿಯ ಡಿಸಾಸ್ಟರ್ ನ್ಯೂಸ್ ಬಂದಾಗ ಸ್ಟಾಕ್ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗುತ್ತೆ. ಸೊ ಮತ್ತೆ ಒಂದು ಪ್ಲಾಂಟ್ ನಲ್ಲಿ ಅವರು ಆಪರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ಸ್ಟಾಕ್ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಜಿಂಕಾ ಲಾಜಿಸ್ಟಿಕ್ಸ್ ಈ ಒಂದು ಕಂಪನಿ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿತ್ತು. ಲಿಸ್ಟ್ ಆದ್ಮೇಲೆ ಆಲ್ಮೋಸ್ಟ್ ಡಬಲ್ ಕೂಡ ಆಗಿದೆ. ಈ ಒಂದು ಸ್ಟಾಕ್ ಅನ್ನ ಇವತ್ತು ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ರೀಸನ್ ಸ್ಟಾಕ್ ನಲ್ಲಿ ಬಂದಂತ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಆಗಿರುತ್ತೆ. ಸೊ ಸ್ಟಾಕ್ ತುಂಬಾನೇ ಗೇನ್ ಆಗಿದೆ. ಈ ಒಂದು ಲೆವೆಲ್ಸ್ ನಿಂದ ಸ್ಟಾಕ್ ಕರೆಕ್ಟ್ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ 450 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಸೊ ಆ ಒಂದು ಲೆವೆಲ್ನಿಂದ ಸ್ಟಾಕ್ ತುಂಬಾನೇ ಮೂವ್ ಆಗಿದೆ. ಬಟ್ ಈಗ 450 ಟಾರ್ಗೆಟ್ ಪ್ರೈಸ್ ಅನ್ನ ಮಾರ್ಗನ್ ಸ್ಟ್ಯಾನ್ಲಿ ಕೊಡ್ತಿದ್ದಾರೆ. ಬಟ್ 500 ಅರೌಂಡಲ್ಲಿ ಜಿಂಕಾ ಲಾಜಿಸ್ಟಿಕ್ಸ್ ಟ್ರೇಡ್ ಆಗ್ತಿದೆ. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 5% ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ನಲ್ಲಿ ಟಾರ್ಗೆಟ್ ಡೌನ್ ಗ್ರೇಡ್ ಆಗಿದ್ರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಸೊ ಯಾರು ಲೋವರ್ ಲೆವೆಲ್ಗಳಲ್ಲಿ ಎಂಟರ್ ಆಗಿರ್ತಾರೆ ಅವರು ಈ ರೀತಿಯ ನ್ಯೂಸ್ ಬಂದಾಗ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೋತಾರೆ. ಸೊ ಆಗ ಲೋವರ್ ಸರ್ಕ್ಯೂಟ್ನ ಸಾಧ್ಯತೆಗಳು ಇರುತ್ತೆ. ಇವತ್ತು 3 IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೆನಾರ್ಸ್ ಫಾರ್ಮಾಸ್ಯೂಟಿಕಲ್ 53% ಪ್ರೀಮಿಯಂನೊಂದಿಗೆ ಲಿಸ್ಟ್ ಆಯಿತು. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲೇ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ತದೆ. ವೆಂಟೈವ್ ಹಾಸ್ಪಿಟಾಲಿಟಿಯಲ್ಲಿ 12% ಲಿಸ್ಟಿಂಗ್ ಗೇನ್ ಸಿಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 11% ಪ್ರೀಮಿಯಂನಲ್ಲಿ ಸ್ಟಾಕ್ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಬೈಯಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ವೆಂಟೈವ್ ಹಾಸ್ಪಿಟಾಲಿಟಿ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತಗೊಳ್ಳೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಹಾಗೆ ಕೆರರೋ ಇಂಡಿಯಾನಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ನೆಗೆಟಿವ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಫ್ಲಾಟ್ ಆಗಿ ಸ್ಟಾಕ್ ಲಿಸ್ಟ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾವುದೇ ರೀತಿಯ ಪ್ರೀಮಿಯಂ ಇರಲಿಲ್ಲ. 7.5% ಡಿಸ್ಕೌಂಟ್ನಲ್ಲಿ ಸ್ಟಾಕ್ ಲಿಸ್ಟ್ ಆಗಿದೆ. ಬಟ್ ಲಿಸ್ಟ್ ಆದಮೇಲೆ ಒಂದು ಬೈಯಿಂಗ್ ಕೂಡ ಎಮರ್ಜ್ ಆಯಿತು. 704 ಹೈಯನ್ನು ಕೂಡ ಈ ಒಂದು ಸ್ಟಾಕ್ ಟಚ್ ಮಾಡಿತ್ತು. ಬಟ್ ಆ ಲೆವೆಲ್ನಿಂದ ಮತ್ತೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಯಾರಿಗೆಲ್ಲ ಅಲಾಟ್ ಆಗಿರುತ್ತೆ ಅವರೆಲ್ಲರೂ ಕೂಡ ಎಕ್ಸಿಟ್ ಆಗ್ತಾರೆ. ಆಗ ಸಡನ್ ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ. ಹಾಗೆ ಯೂನಿಮೆಕ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. 85ರಿಂದ 90% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು IPOನಲ್ಲಿ ಯಾರಿಗೆ ಅಲಾಟ್ಮೆಂಟ್ ಸಿಕ್ಕಿದೆ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತಗೋಬೋದು. ಮಿಕ್ಕ ಶೇರ್ಸ್ಗಳನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆ ಇಂಡೋಫಾರ್ಮ್ನ IPO ಕೂಡ ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. 80 ರೂಪಾಯಿಯ ಪ್ರೀಮಿಯಂ ಇದೆ. 37% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.